ನಗರಿಂದ ಬಂದಿದ್ದಾರೆ. ಸೊ ಇವ್ರಿಗೆ ಬಂದಾಗ ಸ್ವಲ್ಪ ಅವ್ರನ್ನೇ ಕೇಳ್ಬಿಡಿ ಏನೇನು ಸಮಸ್ಯೆ ಇದೆ. ಏನಾಗಿತ್ತು ನಿಮಗೆ ಬಂದಾಗ? ನನಗೆ ಸ್ಟ್ರೋಕ್ ಹೊಡೆದಿತ್ತು ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸ್ಟಿಕ್ಕು ನಡೆಯೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ಟ್ರೋಕ್ ಹೊಡೆದಾಗ ಏನಾಗಿತ್ತು? ಕಾಲು ಇಲ್ಲ ಸರ್, ಸ್ಟ್ರೋಕ್ ಹೊಡೆದ ಆಮೇಲೆ ಇಲ್ಲಿ ಬಂದು ನನಗೆ ಇದು ಊಟ ಎಲ್ಲ ಇತ್ತು. ಈಗ ಇಲ್ಲಿ ಬಂದು ನಾನು ಸ್ವಲ್ಪ ಚೆನ್ನಾಗಿದ್ದೀನಿ ಸರ್. ಎಲ್ಲಿಯವರು ನೀವು? ನಾನು ಶಿವಾಜಿನಗರ ಸರ್. ಶಿವಾಜಿನಗರ. ಸೊ ನಿಮ್ಮ ಮಕ್ಕಳು? ನಾನು ಯಾರಿಗೂ ಗೊತ್ತಿಲ್ಲದೆ ಬಂದಿದ್ದೀನಿ ಸರ್. ಇನ್ನು ಯಾರಿಗೂ ತಿಳಿಸಿಲ್ಲ ನಾನು. ಓಕೆ. ನಾವು ಯಾಕೆ ಬಿಟ್ಟು ಬಂದ್ಬಿಟ್ರಿ? ಮನಸ್ಸು ಕಷ್ಟ. ಅಲ್ಲಿರೋ ಕಷ್ಟ ಆಯಿತು. ಸರಿಯಾಗಿ ನೋಡ್ಕೊಳ್ಳಿಲ್ವಾ? ನೋಡ್ಕೊಂಡಿದ್ದು ಇಲ್ಲ ಸರ್. ನನಗೆ ಮುಸ್ಲಿಮ್ಸ್ ಜನನೇ ಇಲ್ಲಿ ರೆಕಮೆಂಡೇಶನ್ ಮಾಡಿ ಕಳಿಸಿದ್ರು. ಅಲ್ಲಿ ನಿಮ್ಮ ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಿಲ್ವಾ? ಇಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ರು. ನನಗೆ ಇಷ್ಟ ಇಲ್ಲ ಅಂತ ನಾನು ಇಲ್ಲಿ ಬಂದೆ ಸರ್. ಇಲ್ಲಿ ಮುಸ್ಲಿಮ್ಸ್ ಅವರು ಜನ ಇದು ಮಾಡಿ ಇಲ್ಲಿ ಆಶ್ರಮದಲ್ಲಿ ಕಳಿಸ್ತಾರೆ. ಇವರು ಮಾಯಣ್ಣ ಅಂತೇಳಿ ಮಾಯಣ್ಣ ನೀವು? ಅವಳಹಳ್ಳಿ. ಯಾಕೆ ಅಪ್ಪ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಇಲ್ಲ ಸರ್, ನಮ್ಮ ತಂದೆ ತಾಯಿ ಎಲ್ಲ ತೀರ್ಕೊಂಡ್ಬಿಟ್ರು. ನಮ್ಮ ಅಕ್ಕನ ಮಗ ಇದ್ದ, ಅವನು ಅವ್ರ ತಾಯಿನೂ ಮಕ್ಕಳಾಗಿ ಮದುವೆ ಆಗಿ ಊರಲ್ಲಿ ಮಾಡ್ಕೊಂಡ್ರು ಸರ್. ನಮ್ಮ ಸೆಕೆಂಡ್ PUC ಮಗವನೇ. ಅವರು ಬರೋಕ್ಕೆ ಯಾರು ಗೊತ್ತಿಲ್ಲ, ನೋಡೋಕ್ಕೆ ಯಾರು ಗೊತ್ತಿಲ್ಲ. ಸೊ ಇಲ್ಲಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್. ಇವರು ಗೌಸ್ ಅಂತೇಳಿ ನಮ್ಗೆ ಹಿಂದಿ ಬರಲ್ಲ, ಅವ್ರನ್ನೇ ಕೇಳ್ಬಿಡಿ ಸರ್. ಕನ್ನಡ ಅರ್ಥ ಆಗುತ್ತೆ. ಇವರು ಕುಂಬ್ಳಗೂಡು ಪೊಲೀಸ್ ಸ್ಟೇಷನ್. ಅವ್ರಿಗೆ ಜಾರ್ಖಂಡ್ ಊರವ್ರದ್ದು, ದುರ್ಗಾ ಮಾತಾ ಹೆಸರು. ಸೊ ಅವನು ಮಾತಾಡಲ್ಲ, ಎಷ್ಟೇ ಮಾತಾಡ್ಸಿದ್ರು ಮಾತಾಡಲ್ಲ. ಇವರು ಪುಟ್ಟರಾಜು ಅಂತೇಳಿ ಕುಂಬ್ಳಗೂಡು ವಾಸ, ಬಂದು ಬಿಡದಿ ಹತ್ರ ಒಂದು ವಿಲೇಜು. ಅವ್ರನ್ನೇ ಮಾತಾಡ್ಸಿ ಸರ್, ಮಾತಾಡ್ತಾರೆ. ಮಕ್ಕಳು ನಿಮ್ಮನ್ನ ಯಾಕೆ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಇಲ್ಲ, ಹೆಂಡತಿ ಮಕ್ಕಳು ಇಲ್ಲ, ಮಕ್ಕಳಿಲ್ಲ. ಮದುವೆ ಆಗಿರಲಿಲ್ವಾ? ಮದುವೆ ಆಗಿರಲಿಲ್ಲ. ಅಣ್ಣ ತಮ್ಮ? ತಂಗಿ ಅವಳೆ, ಯಾರು ಸರಿಯಾಗಿ ನೋಡ್ಕೊಳ್ಳಿಲ್ಲ. ನಿಮ್ದು ಆಸ್ತಿ ಇರಲಿಲ್ವಾ? ಎಲ್ಲ ಮಾರ್ಕೊಂಡ್ರು, ಸತ್ತೋದ್ರು, ಮೋಸ ಮಾಡಿದ್ರು. ಏನಿಲ್ಲ ನಿಮಗೆ? ಏನಿಲ್ಲ. ಅದಕ್ಕೆ ದೂರ ಹಾಕ್ಬಿಟ್ರು, ಈಗ ಬೇಡ ಅಂದ್ಬಿಟ್ರು. ಅದಕ್ಕೆ ಕರ್ಕೊಂಬಂದು ಇವರೇ ಸಾಕ್ತಾರೆ. ಇವರು ನಾಗೇಶ್ ಅಂತೇಳಿ ಮಂಡ್ಯ ಮದ್ದೂರು ಕಡೆಯವರು. ಆ್ಯಕ್ಚುಲಿ ಸ್ಟ್ರೋಕ್ ಆಗಿದೆ, ಬಲಗಾಲ್ ಮತ್ತು ಬಲಗೈ ಮತ್ತು ಬಾಯಿಗೂ ಇದಾಗಿದೆ. ಮಾತು ಬರಲ್ಲ ಸರ್. ಇವರು ಚನ್ನಪಟ್ಟಣ ಹತ್ರ ಒಂದು ವಿಲೇಜು, ಶ್ರೀನಿವಾಸ್ ಅಂತೇಳಿ. ಅವರು ಬೇರೆಯವ್ರ ಮನೆಯಲ್ಲಿ ಇದ್ದರು ಅನ್ನೋ ಮಾಹಿತಿ ಇದೆ. ಅದಾದಮೇಲೆ ಇವ್ರಿಗೆ ಕಾಲು ಇದಾಗಿ ಕೊಳ್ತೋಗ್ಬಿಟ್ಟಿರುತ್ತೆ. ಸೊ ಕೊಳೆತ ಒಂದು ಟೈಮಲ್ಲಿ ಕರ್ಕೊಂಬಂದು ಆ ರಸ್ತೆಯಲ್ಲಿದ್ದರು ಚನ್ನಪಟ್ಟಣ ಹತ್ರ ಅಂಥೇಳಿ ಇವ್ರನ್ನ ಬಿಟ್ಟಿದ್ದಾರೆ. ಮಾತನಾಡ್ತಾರೆ. ಆತ ತುಂಬ ಮಾನಸಿಕ ಅಸ್ವಸ್ಥ. ಕನ್ನಡ ಬರಲ್ಲ? ಹಿಂದಿ. ಈತ ಬಂದು ಸುರುಡಿ. ಚಿಕ್ಕಪ್ಪ ಎಲ್ಲ ಪತ್ತೆ ಹಚ್ಚಿದ್ದೀವಿ, ಕಳಿಸ್ಕೊಡ್ಬೇಕು. ಈತ ಕೂಡ ಬಂದಾಗ ಸಿಕ್ಕಾಬಟ್ಟೆ ಮಾನಸಿಕ ಅಸ್ವಸ್ಥ. ಒಂದು ದೇವ್ರ ಫೋಟೋ ಕಂಡ್ರೆ ಆಗ್ತಾ ಇರಲಿಲ್ಲ ಈತನಿಗೆ. ಇವಾಗ ಆರಾಮಾಗಿದ್ದಾನೆ, ಮಾತಾಡ್ಸಿದ್ರೆ ಮಾತನಾಡ್ತಾನೆ ಸರ್. ಹೇಗಿದ್ದೀರಾ? ಹಿಂದಿ. ಕನ್ನಡ ಕನ್ನಡ ಬರೋದು ಮಾತಾಡ, ಪರವಾಗಿಲ್ಲ, ಎಷ್ಟು ಬರೋದು ಮಾತಾಡ್ತಾನೆ. ಯಾವರು? ಸುರುಡಿ. ಅಪ್ಪ ಅಮ್ಮ? ಫಾದರ್ ಇಲ್ಲ, मर गए. चिकप्पा है. हाँ. ಯಾಕೆ ಬಂದ್ರೆ ಇಲ್ಲಿಗೆ? वो होटल में काम करता था. होटल में? उधर से गांव को जा रहा था. वो टिकट नहीं था, इसलिए टेसी ने उतार दिया इधर रेलवे स्टेशन को. ಓಕೆ. ಸೊ ಇವಾಗ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಸರ್. ಚಿಕ್ಕಪ್ಪ ಬರ್ತಾ ಇಲ್ಲ, ಕರೆದ್ರೆ ಟ್ರೈನ್ ಹತ್ತಿಸ್ಕೊಡಿ ಅಂತಾರೆ. ನಾವು ಸ್ಟೇಷನಿಂದ ಕರ್ಕೊಂಬರೋದ್ರಿಂದ ಹಂಗೆ ಹತ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವ್ರನ್ನೇ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದೀವಿ. ಇವರು ಶಿವಣ್ಣ ಅಂತ. ಹೇಳಿ ನಿಮ್ಮ ಅಡ್ರೆಸ್ ಎಲ್ಲ. ನಿಮ್ದು ಯಾವ ಊರು? ನಮ್ಮದು ಕಾಯ್ತಿನಹಳ್ಳಿ, ಚಿಕ್ಕನಹಳ್ಳಿ ಆಚೆ. ಮಕ್ಕಳು? ನಾವು ಮದುವೆ ಆಗಿಲ್ಲ. ಅಣ್ಣ ತಮ್ಮ? ಅವರೆಲ್ಲ ಅವ್ರ ಮಕ್ಕಳು ಅದ ಎಲ್ಲ ಮದುವೆ ಮಾಡಿದ್ವಿ ಸರ್. ಅವ್ರು ನಿಮ್ಮ ನೋಡ್ಕೊಳ್ಳಿಲ್ಲ? ನೋಡ್ಕೊಂಡವ್ರು ಸರ್. ನಾನು ಎಲ್ಲ ಅವ್ರನ್ನ ಏನು ಬೇಕಾದ್ರು ಮಾಡಿ ಅವ್ರಿಗೆ ಏನು ಬೇಕೋ ಎಲ್ಲ ಬರ್ಕೊಟ್ಟು ನಾನು ಸುಖವಾಗಿ ಇರಬೇಕು ಅಂತಂದು ಬಂದೆ. ಆಶೀರ್ವಾದ ಮಾಡಿ ಬಂದೆ. ಅಷ್ಟೊತ್ತಿಗೆ ಡೇಷನಿಗೆ ಬಂದೆ. ಪುನಃ ಕರ್ಕೊಂಬಂದು ಚೆನ್ನಾಗಿದ್ದೀನಿ ಅಷ್ಟೇ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಚೆನ್ನಾಗಿದ್ದೀನಿ. ನಿಮ್ಮ ಆಸ್ತಿ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀರಾ? ಕೊಟ್ಟಿದ್ದೀನಿ. ಈಗ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ.
ಇವರು ಶಂಕರೇಗೌಡ ಅಂತ ಚನ್ನಪಣ್ಣ ತಾಲೂಕು ಬೇವೂರು ಅನ್ನೋವಂಥದ್ದು ಊರು. ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಮೈಸೂರು ರೋಡ್ ನಾಯಂಡಹಳ್ಳಿ, ನಮಗೆ ನಿಯರೇ ಇದ್ದಾರೆ, ಆದರೂ ಯಾರೂ ಬರ್ತಾ ಇಲ್ಲ. ಸೊ ಇವ್ರು ಇರೋದು ಗೊತ್ತು ಅವ್ರಿಗೆ? ಗೊತ್ತು ಗೊತ್ತು ಗೊತ್ತು, ನಿಮ್ಮ ಜೊತೆ ಇರೋದು ಗೊತ್ತು, ಎಲ್ಲ ಗೊತ್ತು. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನ? ಮಾಡಿದ್ದೀವಿ. ಮತ್ತೆ ಇವರ ಅಣ್ಣನ ತಮ್ಮನ ತೀರ್ಕೊಂಡು, ನಮ್ಮ ಅಣ್ಣ ತೀರ್ಕೊಂಡ್ರು. ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ನೋಡಿಕೊಂಡು ದಫನ್ ಮಾಡಿಬಿಟ್ಟು ಬಂದೆ. ಮಕ್ಕಳು ಬೇರೆ ಏನು ಎತ್ತ ಅಂತ ಮಾತಾಡ್ಸಕ್ಕೆ ಬಂದಿಲ್ಲ. ಇರ್ಲಿ ಬಿಡಿ ಇಲ್ಲೇ ಅಂತ ಸೊಸೆ ಏನೋ ಹೇಳಕ್ಕಾದ್ಲು, ಅದಕ್ಕೆ ನಾನು ಊರಲ್ಲೇ ಇದ್ದೆ. ನನ್ನ ತಮ್ಮ ಕರ್ಕೊಂಬಂದು ಇಲ್ಲಿ ಮಕ್ಳು ನೋಡ್ಕೋತೇನೆ ಕರ್ಕೊಂಬಂದ. ಅವ್ರಿಗೆ ಸರಿಯಾಗಿ ಇದು ಮಾಡ್ಕೊಳ್ಳಿಲ್ಲ, ಕಾಂಟ್ಯಾಕ್ಟ್ ಮಾಡಲಿಲ್ಲ. ಸೊಸೆ ಏನೋ ಹೇಳಕ್ಕಾದ್ರು ಸುಮ್ಮನೆ. ಅದಕ್ಕೆ ನಾನು ಬೇಜಾರಾಯಿತು, ಮನೆ ಬಿಟ್ಟು ಹೊಂಟ್ಕೊಂಡೆ. ಅಟ್ಲೀಸ್ಟ್ ನಿಮ್ಮ ಹೆಂಡತಿ ಅವರು ಅಷ್ಟೇ, ಅವರು ಮಕ್ಳ ಕಡೆನೇ. ಅವ್ರ ಮಕ್ಳ ಕಡೆ ಸಪೋರ್ಟ್ ಮಾಡಿಲ್ಲ? ಹಾಂ, ಮಾಡಿಲ್ಲ. ಮನೆಯೆಲ್ಲ ಇದೆಯಾ? ಮನೆ ಜಮೀನೆಲ್ಲ ಇದೆ ಊರಲ್ಲಿ. ಜಮೀನು ನೋಡ್ಕೊಂಡು ಅವರು ಇಲ್ಲ, ಇಲ್ಲಿ ಅವರು ಇಲ್ಲಿ ಅವ್ರ ಊರಲ್ಲಿ ಜಮೀನು ನಾಯಂಡಹಳ್ಳಿ ಅವರೆಲ್ಲ. ಅವರೆಲ್ಲ ಅನುಕೂಲವಾಗಿದ್ದಾರಾ? ಚೆನ್ನಾಗಿ ಅವರೆಲ್ಲ. ಏನು ಕೆಲಸ ಮಾಡ್ತಾರೆ? ಒಬ್ಬ ಟೆಂಪೋ ಮಾಡಿಕೊಂಡು ಇದಕ್ಕೇನೆ ಹೋಯ್ತಾನೆ, ಬ್ಯಾಟ್ರಿ. ಒಬ್ಬ ಡ್ರೈವರು, ಒಬ್ಬ ಗ್ಯಾಸ್ ಕಂಪ್ನಿನೇ. ಅನುಕೂಲವಾಗಿದ್ದಾರೆ, ಚೆನ್ನಾಗಿ ಅವರೇ. ಅಜ್ಜಿ ನಮ್ಮ ತಾತನ ಹೆಸರಲ್ಲೇ ಇದೆ. ನಿಮ್ಮ ಹೆಸರಿಗೆ ಬರಬೇಕಲ್ಲ, ಅದು ಮಾಡ್ಬೇಕು, ಇನ್ನೂ ಮಾಡ್ಕೋಬೇಕು. ನಮ್ಮ ಅಣ್ಣಾರು ಮಾಡಿಸ್ಕೋಬೇಕಾಯ್ತು. ನಮ್ಮ ಮಾಡಿ ಅವ್ರು ತೀರೋಗ್ಬಿಟ್ಟವ್ರೆ. ಈಗ ನಮ್ಮ ದೊಡ್ಡಪ್ಪನ ಮಗನ ಹೆಸರು ಮಾಡಿಸಿ ನಾವು ಮಾಡಿಸ್ಕೋಬೇಕು. ಅದೇ ನಿಮ್ಮ ಹೆಸರಿಗೆ ಮಾಡ್ಕೊಂಡ್ಮೇಲೆ ಮಕ್ಕಳಿಗೆ ಕೊಡ್ತೀರಾ ಹೆಂಗೆ? ನಾನು ನೋಡ್ಕೊಂಡು ಕೊಡ್ತೀನಿ. ನಾನು ನೋಡ್ಕೊಂಡು ನಮ್ಮ ಅನುಕೂಲ ಎಲ್ಲ ನೋಡ್ಕೊಂಡ್ರೆ ನಾವು ಚೆನ್ನಾಗಿ ಸಾಯಿ ಗಂಟ ನಾವು ಅವ್ರಿಗೆ ಬರ್ಕೊಡ್ತೀವಿ. ಇಲ್ಲ ಅದೇನಕ್ಕೆ ಬರ್ಕೊಡುವ? ಕರೆಕ್ಟ್ ತಾನೆ? ಹೌದೌದು. ಇಲ್ಲಿ ಚೆನ್ನಾಗಿದ್ದೀರಾ ನೀವೀಗ? ಚೆನ್ನಾಗಿದೆ, ಆರೋಗ್ಯವಾಗಿದ್ದೀರಾ? ನಮಗೆಲ್ಲ ನೋಡ್ಕೋತಾರೆ ಸಂತೋಷಿಯಾಗಿ, ಎಲ್ಲ ಕ್ಲೀನಾಗಿ ಇದು ಮಾಡ್ತಾರೆ. ಸ್ನಾನ ಮಾಡಿ ಹಾಸಿಗೆ ಮನೆಗೆ ಕೊಡೋಕ್ಕೆ, ಮಂಚ, ಬೆಡ್ಶೀಟು, ಬಟ್ಟೆ ಎಲ್ಲ ಚೆನ್ನಾಗಿ ನೋಡ್ಕೊಡ್ತಾರೆ. ಆರೋಗ್ಯಗಿರಿ. ಸರಿ, ಓಕೆ.